ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿ ತಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದೊಳಗಡೆ ಹೋಗೋಣ. ಇವತ್ತಿನ ವೀಡಿಯೋ 17 ಜೂನಲ್ಲಿ ಇವತ್ತಿನ ವೀಡಿಯೋ ಏನೇನಾಯಿತು ಅಂತ ವೀಡಿಯೋ ಹಾಕ್ತಾಯಿದ್ದೀನಿ. ಅದಕ್ಕೆ ಮುಂಚೆ ವೀಡಿಯೋ ಸಹ ಒಂದು 2-3 ದಿನದ ವೀಡಿಯೋನ ಜೊತೆ ಮಾಡಿ ಹಾಕ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋ ಒಂದು 4-5 ಡೇಸ್ ಬ್ಯಾಕ್ ಹಾಕಿದ್ದೆ ಅನಿಸುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಮಿಲ್ಕಿ ಮಶ್ರೂಮ್ ಯಾವ ರೀತಿ ಬಂದಿದೆ ಇವಾಗ ಹಾರ್ವೆಸ್ಟಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಇವತ್ತು 17 ಜೂನು ನನ್ನ ಯಜಮಾನ್ರೆ ಅವ್ರ ಆಫೀಸಲ್ಲಿ ತೊಗೊಂಡೋಗಿ ಕೊಡಬೇಕು ಮಶ್ರೂಮು. ತುಂಬ ಜನ ಕೇಳಿದ್ದಾರೆ ಅಂದ್ಬಿಟ್ಟು ಮಿಲ್ಕಿ ಮಶ್ರೂಮ್ನ ಕೇಳಿದ್ರು. ಆಲ್ಮೋಸ್ಟು 2.25 kgವರೆಗೂ ಇವತ್ತು ನಮ್ಮ ಯಜಮಾನ್ರವ್ರ ಆಫೀಸ್ಗೆ ಕಳಿಸ್ಕೊಡ್ತಾ ಇದ್ದೀನಿ. 200 ಗ್ರಾಮ್ ಥರ ಪ್ಯಾಕ್ ಮಾಡೋಕ್ಕೆ ಹೇಳಿದ್ರು. ಒಬ್ರಿಗೆ 1 kg ಹಂಗೆ 2.25-2.5 kgವರೆಗೂ ಅಲ್ಲಿಗೆ ಹೋಗ್ತಾ ಇದೆ. ನೋಡೋಣ ಮಶ್ರೂಮು ಹೆಂಗೆ ಎಷ್ಟು ಬರುತ್ತೆ ಏನು ಅಂತೆಲ್ಲ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಅದನ್ನು ತೋರಿಸ್ತೀನಿ. ಅದ್ರ ಜೊತೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಬೆಳಗಾವಿ, ದಾವಣಗೆರೆ ಮತ್ತು ಬೆಂಗಳೂರು, ಮೈಸೂರು ರೋಡ್ ಸೈಡು ಇಷ್ಟು ಜನಕ್ಕೆ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ಡಿಸ್ಟ್ರಿಬ್ಯೂಟರ್ಸ್ಗೆ. ಬನ್ನರ್ಘಟ್ಟ ಸೈಡು ಕೇಳಿದ್ದಾರೆ, ಬಟ್ ಅವರೆಲ್ಲ ಬಂದು 3 kg 2 kg ಆ ರೀತಿ ನಮಗೆ ಸ್ಯಾಂಪಲ್ ಕೊಡಿ. ಮಶ್ರೂಮ್ನ ನಾವು ಮಾರ್ಕೆಟಿಂಗ್ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನಮಗೆ ಚೆನ್ನಾಗಿ ವರ್ಕೌಟ್ ಆದರೆ ಜಾಸ್ತಿ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಸೈಡವರು 20 kg ಮಶ್ರೂಮ್ ಕೇಳ್ತಾ ಇದ್ದಾರೆ. 175 ರೂಪೀಸ್ ಮಾತಾಡಿದ್ದೀನಿ. ವಿತ್ ಪ್ಯಾಕಿಂಗು ಅಂದರೆ ಪೆನೆಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಡಬೇಕು. ಆ ರೀತಿ 20 kgವರೆಗೂ. ಬೆಳಗಾವಿಲಿ ಯಾವುದೂ ಡಿಸ್ಟ್ರಿಬ್ಯೂಟರೇ ಇರಲಿಲ್ಲ ಇಷ್ಟು ದಿನದಿಂದ. ಬೆಳಗಾವಿ ಸೈಡು ಒಬ್ಬರು ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ ತೊಗೊತೀನಿ ಅಂತ. ಸೊ ಯಾರಿಗಾದರೂ ಆಯಿಸ್ಟರ್ ಮಶ್ರೂಮ್ ಕೊಡೋ ಉದ್ದೇಶ ಇದ್ದರೆ ಹಾಲಿನ ಡೈರಿಗೇನೋ ಹಾಕ್ತಾರೋ, ಹಾಲಿನ ಡೈರಿ ಇದೆಯೋ ಏನೋ ಗೊತ್ತಿಲ್ಲ, ಆ ರೀತಿ ಕೇಳ್ತಾ ಇದ್ದಾರೆ ಅವರು. 20 kg ಮಶ್ರೂಮ್ ಬೇಕಿದೆ, 100 ಬಾಕ್ಸ್ ಬೇಕಿದೆ ಅಂತ. ಮತ್ತು ಬಂದು ದಾವಣಗೆರೆಯಲ್ಲಿ 20 kg ಕೇಳ್ತಾ ಇದ್ದಾರೆ. ಹೋಟೆಲ್ ಅವರಂತೆ, ಬಟ್ ಅವ್ರಿಗೆ ಪ್ಯಾಕಿಂಗ್ ಬೇಕಿದೆಯಂತೆ. ಹೋಟೆಲವರು ಬೇರೆಯವ್ರಿಗೆ ಸೇಲ್ ಮಾಡೋಕ್ಕೋ ಇಲ್ಲಾಂದರೆ ಅವ್ರಿಗೋಸ್ಕರನೋ ಗೊತ್ತಿಲ್ಲ, ಬಟ್ ಪ್ಯಾಕಿಂಗ್ ಜೊತೆಗೆ ಬೇಕಿದೆ ಅಂತ ಹೇಳಿದ್ದಾರೆ. ಅಮೌಂಟ್ ನೀವೇ ಮಾತಾಡ್ಕೊಳ್ಳಿ. ಅವರು ದಾವಣಗೆರೆಯಲ್ಲಿ ಆಯಿಸ್ಟರ್ ಮಶ್ರೂಮೇ ಬೇಕು ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದ್ದಾರೆ. ಅದ್ರ ಜೊತೆಗೆ ಬಂದು ಬೆಂಗಳೂರಲ್ಲಿ ತುಂಬ ವರ್ಷಗಳಿಂದ ಇದ್ದಾರೆ ಅವರು. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿರೋರಲ್ಲ, 5-6 ವರ್ಷಗಳಿಂದ, ನಾನು ಯಾವಾಗಿಂದ ಮಾಡ್ತಾಯಿದ್ದೀನೋ ಆವಾಗಿಂದನೂ ಅವರು ಮಶ್ರೂಮು ಎಲ್ಲ ಬಯರ್ಸ್ ಡಿಸ್ಟ್ರಿಬ್ಯೂಟರ್ ಥರ ವರ್ಕ್ ಮಾಡ್ತಾಯಿದ್ದಾರೆ, ತೊಗೊಳ್ತಾರೆ. ಆಲ್ರೆಡಿ ಹೇಳ್ದಂಗೆ 150 ರೂಪಾಯಿಗಷ್ಟೇ ತೊಗೊಳೋದು. ಇವಾಗವರೆಗೂ ಕೆಲವರು ಕಾಂಟ್ಯಾಕ್ಟ್ ಮಾಡಿ ನನಗೆ ಇವ್ರ ನಂಬರ್ ಕೇಳಿದ್ದಾರೆ, ಬೆಂಗಳೂರವರಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರು. ಇವ್ರ ನಂಬರ್ ನಾನು ಶೇರ್ ಮಾಡಿದ್ದೀನಿ. ಬಟ್ ಆದರೆ ಯಾರು ನಾನು ಇನ್ನು ಮುಂದೆ ಫ್ಯೂಚರಲ್ಲಿ ಆಗಸ್ಟಲ್ಲಿ ಮಾಡ್ತೀನಿ, ಸೆಪ್ಟೆಂಬರಲ್ಲಿ ಮಾಡ್ತೀನಿ ಅಂತಾರೋ ಅವ್ರಿಗೆ ನಾನು ನಂಬರ್ ಶೇರ್ ಮಾಡ್ತಾಯಿಲ್ಲ. ಓನ್ಲಿ ಇವಾಗ ಪ್ರೆಸೆಂಟ್ಲಿ ನಾನು ಬೆಳೀತಾ ಇದ್ದೀನಿ ಅಂದ್ಬಿಟ್ಟು ಫೋಟೋಸ್ ಕಳಿಸಿ ನನಗೆ ಇವಾಗ ಮಾರ್ಕೆಟಿಂಗ್ ತೊಂದರೆ ಇದೆ ಅನ್ನೋರಿಗೆ ನಂಬರ್ ಖಂಡಿತ ಶೇರ್ ಮಾಡಿದ್ದೀನಿ. ಮೈಸೂರು ರೋಡ್ ಸೈಡು ಅಂದರೆ ಬೆಂಗಳೂರಲ್ಲಿ ಮೈಸೂರು ರೋಡ್ ಸೈಡು, ದಾವಣಗೆರೆ, ಬೆಳಗಾವಿ ಇಷ್ಟು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇವಾಗ ಸದ್ಯಕ್ಕೆ ರೀಸೆಂಟ್ ಟೈಮಲ್ಲಿ ಕಾಲ್ ಮಾಡಿರೋದು, ಹಳೇದೆಲ್ಲ ಮರ್ತೋಗ್ಬಿಟ್ಟಿರ್ತೀನಿ. ಇನ್ನು ಕೆಲವು ಕಡೆ ಮೈಸೂರು, ಮಂಡ್ಯ ಸೈಡು ಸಹ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಗ್ರೋವರ್ಸಿಗೆ ಮಾತ್ರನೇ ನಂಬರ್ ಕೊಡೋದು. ಸುಮ್ಮನೆ ಮಾಡ್ತೀನಿ ಅನ್ನೋರಿಗೆಲ್ಲ, ಮಧ್ಯವರ್ತಿಗಳಿಗೆಲ್ಲ ಫೋಟೋಸ್ ಕಳಿಸಿದ್ಮೇಲೆ ಅವ್ರಿಗೆ ಕಳಿಸ್ತಾ ಇರ್ತೀನಿ ನನ್ನ ನಂಬರ್ಸ್ನ ಅಂತ ಹೇಳ್ತಾ, ಇಲ್ಲಿ ಬಂದು ಫಸ್ಟ್ ಟೈಮು ಮಿಲ್ಕಿ ಮಶ್ರೂಮು ಇಷ್ಟೊಂದು ಜಾಸ್ತಿ ಬಂದಿರೋದು. ನಾನು ಆಲ್ರೆಡಿ ಹೇಳ್ದಂಗೆ ಹಳೆ ವೀಡಿಯೋದಲ್ಲಿ 60+ ಬೆಡ್ಸ್ ಹಾಕಿದ್ದೀನಿ, ಫ್ರೆಶ್ ಬೆಡ್ಸು. ಅಂದರೆ ಇದು ಫಸ್ಟ್ ಹಾರ್ವೆಸ್ಟು. ಕೆಲವೊಂದರಲ್ಲಿ ನೋಡಿ ಮಣ್ಣು ಸಹ ಬಿದ್ದೋಗ್ಬಿಟ್ಟಿದೆ ಕೆಳಗಡೆ. ಇಲ್ಲಿ ಬಂದು ನಾನು ಮಶ್ರೂಮ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಆಯಿಸ್ಟರ್ ಮಶ್ರೂಮ್ನ, ಮಿಲ್ಕಿ ಮಶ್ರೂಮ್ ಎರಡನ್ನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಓನ್ಲಿ 1/2 kg ಆರ್ಡ್ರ್ ಬಂದಿತ್ತು. ಆಯಿಸ್ಟರ್ ಮಶ್ರೂಮು ಸಂಡೇ ಆರ್ಡ್ರ್ ಬಂದಿದ್ದು. ಇದು ಸಂಡೇ ಕೊಡ್ತಾ ಇರೋದು. ಅದೇ ಹೇಳೋದ್ನಲ್ಲ, 3 ಡೇಸ್ ಸೇರಿಸಿ 3 ಡೇಸ್ದು ನಾನು ವೀಡಿಯೋ ಹಾಕ್ತಾ ಇರೋದು. ಮಂಡೇ ಬಂದು ನನ್ನ ಯಜಮಾನ್ರ ಆಫೀಸಿಗೆ ಕಳಿಸ್ಕೊಟ್ಟಿದ್ದೆ ಎಲ್ಲ ಮಶ್ರೂಮ್ನ. ಇದು ಸಂಡೇದು ವೀಡಿಯೋ ಅಟ್ಯಾಚ್ ಆಗಿರೋದು. ಸೊ ಒಂದೊಂದು ಬಿಟ್ಟು ಆ ವೀಡಿಯೋಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಬಂದು ಮಂಡೇ ವೀಡಿಯೋ. ಡೈಲಿ ಮಶ್ರೂಮ್ ಸಿಗ್ತಾ ಇರೋದ್ರಿಂದ ಡೈಲಿ ಆಯಿಸ್ಟರು ಒಂದೇ ದಿನ ಸಂಡೇ ಸಿಕ್ಕಿದ್ದು. ಇವಾಗೆಲ್ಲ ಮಿಲ್ಕಿ ಮಶ್ರೂಮೇ ಸಿಗ್ತಾ ಇರೋದು. ನೋಡಿ ಮಶ್ರೂಮ್ ಎಷ್ಟು ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಹೇಳ್ಬೋದು. ಒಂದು ಮಿಸ್ಟೇಕ್ ಏನಂದರೆ, ಇದಕ್ಕೆ ಪಿನ್ ಹೆಡ್ಸ್ ಬಂದಮೇಲೆ 2 days ಒನ್ಸ್ ನೀರು ಹಾಕಬೇಕಂತೆ. ಅಂದರೆ ಪಿನ್ ಹೆಡ್ಸ್ ಬಂದಮೇಲೆ ಕಡಿಮೆ ನೀರು ಹಾಕಬೇಕಂತೆ. ನಾನು ಸ್ವಲ್ಪ ನೀರು ಡೈಲಿ ಹಾಕ್ತಾ ಇರೋದ್ರಿಂದ ಮೇಲೆ ಸ್ವಲ್ಪ ಕಲರ್ ವೈಸು ಮಿಲ್ಕಿ ಟೈಪ್ ಇಲ್ದಿರ ಸ್ವಲ್ಪ ಶೇಡ್ ಕಾಣಿಸ್ತಾ ಇದೆ. ಅದು ನವೀನ್ ಅನ್ನೋರು ಇಲ್ಲಿ ಮಿಲ್ಕಿ ತುಂಬ ಚೆನ್ನಾಗಿ ಬೆಳೀತಾರೆ ಬೆಂಗಳೂರಲ್ಲಿ. ಸೊ ಅವರ ಸಜೆಷನ್ ಮೇರೆಗೆ ಇವತ್ತು ತಿಳ್ಕೊಂಡಿದ್ದು. ಸ್ವಲ್ಪ ಯಾಕೆ ಕಲರ್ ಚೇಂಜ್ ಇದೆ ಅಂದರೆ ಅವ್ರು ಹೇಳಿದ್ರು ಈ ರೀತಿ ಅಂತ. ಅದನ್ನು ಟಿಶ್ಯೂ ಪೇಪರ್ ಅಥವಾ ಕಾಟನಲ್ಲಿ ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಮೇಲೆ ಏನು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿದೆಯೋ, ಮಣ್ಣಾಗಿದೆಯೋ ಅದನ್ನು ಕ್ಲೀನ್ ಮಾಡಿ ಇವತ್ತೆಲ್ಲ ಪ್ಯಾಕ್ ಮಾಡಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಅದನ್ನು ಸಹ ನೋಡ್ಬೋದು.
ಅದ್ರ ಜೊತೆ ನಾನು ಇನ್ನೊಂದು ಮುಖ್ಯವಾದ ವಿಷಯನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಹಂಗನ್ಬಿಟ್ಟು ಯೂಟ್ಯೂಬ್ ಮುಖಾಂತರ ಬಂದಿರೋ ದುಡ್ಡಿನಲ್ಲಿ ನಾನು ತೊಗೊಂಡಿರೋದಲ್ಲ, ಅದನ್ನೆಲ್ಲ ನಾನು ನನ್ನ ಬಿಸ್ನೆಸ್ಸಿಂದ ಸೇವ್ ಮಾಡಿ ಈ 5 ವರ್ಷದಲ್ಲಿ ತೊಗೊಂಡಿರೋದು. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಕ್ಲಿಯರಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ, ಇಲ್ಲಿ ಬಂದು ಮಿಲ್ಕಿ ಮಶ್ರೂಮು ಇವತ್ತಿನ ಹಾರ್ವೆಸ್ಟ್ ಇದು. ಇವತ್ತಿನ ಹಾರ್ವೆಸ್ಟು ಅದೇ ಹೇಳಿದ್ನಲ್ಲ, 200 ಗ್ರಾಮ್ ಥರ ಪ್ಯಾಕ್ ಮಾಡಿ ಕೊಡೋಕ್ಕೆ ಹೇಳಿದ್ದಾರೆ. 2 kg 400 ಗ್ರಾಮು ಆರ್ಡ್ರ್ ಇರೋದು ಟೋಟಲ್ಲು ಆಫೀಸ್ಗೆ. ಅಷ್ಟನ್ನು ನಾನಿಲ್ಲಿ ಕ್ಲೀನ್ ಮಾಡಿ ನೀಟಾಗಿ ಟಿಶ್ಯೂಲಿ ಸಹ ಕ್ಲೀನ್ ಮಾಡಿ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಕಾರ್ನ್ ಕಬ್ದು ಡೀಟೇಲ್ಸ್ ನಾನು ಹಾಕಿದ್ದೆ. ಈ ಥರ ಕಾರ್ನ್ ಕಬ್ ಅವರು ಹಾವೇರಿ ಜಿಲ್ಲೆಯಿಂದ ಕಾಂಟ್ಯಾಕ್ಟ್ ಮಾಡಿದರು. ಕಾರ್ನ್ ಕಬ್ ಸೇಲ್ ಮಾಡ್ತಾರಂತೆ ಫ್ಯಾಕ್ಟ್ರಿಯವರು ಅಂತ. ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದರು ನನಗೆ, ಕಾರ್ನ್ ಕಬ್ ರಿಕ್ವೈರ್ಮೆಂಟ್ ಇದೆ ನನಗೆ ಅಂತ. ಅವ್ರ ವಿಸಿಟಿಂಗ್ ಕಾರ್ಡ್ನ ಶೇರ್ ಮಾಡಿದ್ದೀನಿ ನಾನು. ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು, ಕಾಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಕಾರ್ನ್ ಕಬ್ದು ಡೀಟೇಲ್ಸ್ ಕಳಿಸಿ ಅಂತ ಕಳಿಸ್ಬಿಡ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ವೈಟ್, ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿದೆ ನೋಡಿ ಮೇಲೆಲ್ಲ. ಫಸ್ಟು ಇಲ್ಲಿ ಈ ಥರ ಕ್ಲೀನ್ ಮಾಡಿಟ್ಟಿದ್ದೆ. ಆಮೇಲೆ ಯಾಕೋ ಸ್ಯಾಟಿಸ್ಫೈ ಆಗ್ದಿರ ಅವ್ರು ಕಾಲ್ ಮಾಡಿ ಕೇಳಿದೆ, ನವೀನ್ ಅವ್ರಿಗೆ. ಅವರು ಹೇಳಿದ್ರು ಈ ಥರ ಟಿಶ್ಯೂ ಪೇಪರಲ್ಲಿ, ಅಥವಾ ಟಿಶ್ಯೂ ಪೇಪರ್ ನಾನಂದೆ, ಅವರು ಅದೇ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಇಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕಾಟನ್ ಬಟ್ಟೆ ಎಲ್ಲ ಹೆಂಗೆ ಹುಡ್ಕೋದು ಅಂತ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿದೆ. ಇದು ಬಂದು ಅದು ಅವ್ರು ಇನ್ಫಾರ್ಮೇಷನ್ ಕೊಟ್ಟಾಗ ನಾನು ಅದಕ್ಕೆ ಮುಂಚೆನೇ ವೀಡಿಯೋ ಮಾಡಿದ್ದಿದ್ದು. ಅದಾದಮೇಲೆ ನಾನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ಯಾರೋ ಒಬ್ಬರು ಅನಂತಪುರಿಂದ ಟ್ರೈನಿಂಗ್ಗೆ ಅಂತ ಬಂದಿದ್ದರು. ಫುಲ್ ಕನ್ಫ್ಯೂಷನ್ ಇಲ್ಲಿದ್ದರು ಅವರು. ಬಟನ್ ಮಶ್ರೂಮ್ ಟ್ರೈನಿಂಗ್ ಬೇಕಿತ್ತಂತೆ ಅವ್ರಿಗೆ. ಸೊ ಅವ್ರು ಕೇಳೋವಾಗ ನಾರ್ಮಲಿ ನಾನು ತೋರಿಸೋದೆಲ್ಲ ವೀಡಿಯೋದಲ್ಲಿ ಆಯಿಸ್ಟರು ಮತ್ತು ಮಿಲ್ಕಿ ಮಶ್ರೂಮ್, ಬಟನ್ ಮಶ್ರೂಮ್ ಅಲ್ಲ. ಪಾಪ ಅಲ್ಲಿಂದ ಬಂದಿದ್ದಾರೆ, ನೀಟಾಗಿ ಅವರು ಇನ್ಫಾರ್ಮೇಷನ್ ತೊಗೋಬೇಕಿತ್ತು, ನಾನು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಅವರು ಫೋನ್ ಮಾಡಿ ಮಶ್ರೂಮ್ ಅಂದರು. ಓಕೆ ಅಂದ್ಬಿಟ್ಟು ನಾನು ಕರೆಸ್ದೆ. ಬಟನ್ ಮಶ್ರೂಮು, ಆಯಿಸ್ಟರ್ ಮಶ್ರೂಮು ಇದ್ರ ಬಗ್ಗೆ ಎಲ್ಲ ನನಗೆ ಐಡಿಯಾನೇ ಇಲ್ಲ. ಈ ಥರ ಒಂದು ಬಟನ್ ಮಶ್ರೂಮ್ಗೆ ಬಂದು ಸಿಗಾಕ್ಕೊತಾರೆ ಅಂತ. ಬರೆಯೋದೇ ಲೇಟ್ ಆಯ್ತು. ಅವರು ಬಂದುಬಿಟ್ಟು ಪಾಪ ಮತ್ತೆ ರಿಟರ್ನ್ ಹೋಗಬೇಕಾಯ್ತು. ಹೇಳಿದೆ ನಾನು, ಇಷ್ಟ ಇಲ್ದಿರ ಕಷ್ಟಪಟ್ಕೊಂಡು ಬಂದಿದ್ದೀನಲ್ಲ ಅಂತ ಟ್ರೈನಿಂಗ್ ಮಾತ್ರ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ, ನೋಡಿ ಯೋಚನೆ ಮಾಡಿಕೊಂಡು ನಿಧಾನಕ್ಕೆ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸ್ದೆ ನಾನು ಅವ್ರಿಗೆ. ಇಲ್ಲಿ ಬಂದು ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ, ನಾಳೆ ಬಂದು ಇನ್ನೊಂದು ಇಂಪಾರ್ಟೆಂಟ್ ಇದೆ. ಕೆನರಾ ಬ್ಯಾಂಕಿಂದ ಕೆಲವರು ಬರ್ತಾ ಇದ್ದಾರೆ ಫಾರ್ಮ್ ವಿಸಿಟ್ಗೆ ಅಂತ. ಜಸ್ಟ್ ಅವರು ಟ್ರೈನಿಂಗ್ ಅಲ್ಲ, ಫಾರ್ಮ್ ವಿಸಿಟ್ಗೆ ಅಂತ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ಕಳಿಸ್ಬೇಕಾಗಿರೋದನ್ನೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ತಮ್ನೇಲಲ್ಲಿ ಆಲ್ರೆಡಿ ಹಾಕಿದ್ದೆ. ಇದು ನನ್ನ ಪ್ಲೇಸ್ ರಿಜಿಸ್ಟ್ರೇಷನ್ನು, ಜಾಗ ತೊಗೊಂಡೆ. ಅದು ಏನು ಜಾಗ ತೊಗೊಂಡು, ಇದು ಬಂದು ಮಶ್ರೂಮ್ ಬಿಸ್ನೆಸ್ಸಿಂದನೇ ಈ 5 ವರ್ಷದಿಂದ ದುಡ್ದಿರೋದ್ರಲ್ಲೇ ನಾನು ಒಂದು ಜಾಗ ಸಹ ತೊಗೊಂಡಂಗಾಯಿತು. ತುಂಬ ಹಳೇ ವೀಡಿಯೋಗಳಿಂದ ನೀವು ನೋಡಿದ್ರೆ ಅದರಲ್ಲೆಲ್ಲ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೆ, ಯಾವುದಾದ್ರೂ ಜಾಗ ಇದ್ದರೆ, ಪ್ಲಾಟ್ಸ್ ಇದ್ದರೆ, ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ, ಗುಂಟಾ ಲೆಕ್ಕದಲ್ಲಿದ್ರೂ ಇನ್ಫಾರ್ಮ್ ಮಾಡಿ ಅಂತ. ಫೈನಲಿ ಇಷ್ಟು ವರ್ಷಗಳ ದಿಂದ ಸರ್ಚ್ ಮಾಡಿದ್ದಕ್ಕೆ ಇವಾಗ ಲ್ಯಾಂಡ್ ರಿಜಿಸ್ಟ್ರೇಷನ್ ಸಹ ಆಯಿತು. ಇದೇ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.